ಮುಸ್ಲಿಂ ಸಮುದಾಯದ ಮುಖಂಡರು ಫಾರೂಕ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಿ? ಓಕೆ, ಏನು ನಡೀತಾ ಇದೆ ಸರ್? ನೋಡಿದ್ರೆ ಬರೀ ಜಮೀರ್ ಅಹ್ಮದ್ ಖಾನ್ ಅವ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಹಾಂ, ಸಿಂಪಲ್ ಆಗಿ ಹೇಳಬೇಕಂದ್ರೆ ನಾನು ಮೈನಾರಿಟೀಸ್ ಲೀಡರ್ಗಳಲ್ಲಿ ನೀವು ಮುಂಚೆ ನೋಡ್ತಾ ಇದ್ರಿ, ಇದೇ ಕಾಂಗ್ರೆಸ್ ಪಕ್ಷದ ವಕ್ತಾರರು ಈಗ ಹೇಳ್ತಾ ಇದ್ರು, ಒಂದು 20-22 ಜನ ಮುಸಲ್ಮಾನರು ಅಭ್ಯರ್ಥಿಗಳಿದ್ರು ಮುಂಚೆ, ಕರೆಕ್ಟಾ? ಇವತ್ತು 8 ಜನ ನಿಂತ್ಕೊಂಡ್ರು, 9 ಇದ್ದಾರೆ, ಸಾರಿ 9 ಮೆಂಬರ್ಸ್ ಇದ್ದಾರೆ. ಮತ್ತೆ ಒಂದ್ ನಿಮಿಷ ಕೇಳಿ, ನೀವು ಟಿಕೆಟ್ ನೋಡಿ, ಒಂದ್ ನಿಮಿಷ ಹೇಳ್ತೀನಿ. ಆ ರೀತಿ ನೀವು ಲೆಕ್ಕ ಹಾಕ್ಬೇಕಾದ್ರೆ ನಮ್ಮ JDS ಪಕ್ಷದವರು ಕೂಡ ಇವಾಗ ಜಮೀರ್ ಅಹ್ಮದ್ ಖಾನ್, ನೀವೇನು ನಮ್ಮ ಕಾಂಗ್ರೆಸ್ ಅಂತ ಹೇಳ್ತೀರಾ, ಅಲ್ಲೇ JDS ಅಲ್ಲಿ ಹುಟ್ಟಿ ಬೆಳೆದಿ ಆಮೇಲೆ ಇಲ್ಲಿ ಬಂದು ಅವ್ರ ಬುಡಾನ ಹೊರಗೆ ತೆಗೆದು ಎಲ್ಲ ಕಡೆ ಹರಡಿ ಇವತ್ತು ಮುಸಲ್ಮಾನರು ಒಂದು ಲೀಡ್ರು ಅಂತ ಹೇಳ್ಬಿಟ್ಟು ಮುಂದೆ ಬಂದಿರೋದು ಅದೇ JDS ಇಂದ ಹೊರಗೆ ಬಂದಾಗ. ಫರೂಕ್ ಸರ್ ಇನ್ನೊಂದ್ಸರಿ ಹೇಳಿ ಸರ್, ಯಾವ JDS ಅಲ್ಲ ಅದಕ್ಕಿಂತ ಮುಂಚೆ ಏನಂದ್ರೆ ನಮ್ಮ JDS ಅಂದ್ರಲ್ಲ, ಈಗ ನಮ್ಮ ಅಂದ್ರೆ ನೋಡಿ ಸರ್, ಒಂದ್ ನಿಮಿಷ ಹೇಳಿ, ನಾವು ಭಾರತದಲ್ಲಿ ಜಸ್ಟ್ ಕ್ಲಾರಿಟಿ ತಗೊಳ್ತಾ ಇದ್ದೀನಿ. ನಾನು ಹೇಳ್ತೀನಿ ಕೇಳಿ, ನಮ್ಮ ಭಾರತದಲ್ಲಿದ್ದಾಗ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ, ಅದು ಭಾರತೀಯ ಜನತಾ ಪಾರ್ಟಿ ಆಗಿರ್ಲಿ ಅಥವಾ ಕಾಂಗ್ರೆಸ್ ಆಗಿರ್ಲಿ ಅಥವಾ JDS ಆಗಿರ್ಲಿ, CM ಅಂತ ಆದ್ಮೇಲೆ ನಾನು ಇವಾಗ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದೀನಿ, ಬಿಜೆಪಿ CM ಇದಾರೆ ಅಂದ್ರೆ ಅವರು ಬಿಜೆಪಿ ಅವ್ರು ಮಾತ್ರ CM ಅಲ್ಲ, ನಮಗೂ CM. ಆ ರೀತಿ ಯಾಕಂದ್ರೆ ಪರಿಸ್ಥಿತಿ ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಈಗ ಫಾರೂಕ್ ಅವರೇ, ನೀವೀಗ ಒಂದು ಸಮುದಾಯದ ಮುಖಂಡರಾಗಿ ಅನೇಕ ಚರ್ಚೆಗಳಲ್ಲಿ ಭಾಗವಹಿಸ್ತಾ ಇರ್ತೀರಿ, ಪ್ರಖರವಾಗಿ ನಿಮ್ಮ ವಿಚಾರಗಳನ್ನ ಮಂಡಿಸ್ತಾ ಇರ್ತೀರಿ. ಹೀಗಾಗಿ ನೀವು ಮಾತನಾಡುವ ಒಂದೊಂದು ಅಕ್ಷರ ಶಬ್ದ ವಾಕ್ಯ ಬಹಳ ಪರಿಗಣಿಸುತ್ತೆ. ಅದರಲ್ಲೂ ಪ್ರಸ್ತುತ ವಾತಾವರಣ ಇದೆಯಲ್ಲ, ನಾವು ಭಾರತೀಯ ಜನತಾ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಂತ JDSಗೂ ಕೂಡ ವೋಟ್ ಹಾಕಲ್ಲ ಅಂತ ಮುಸ್ಲಿಂ ಸಮುದಾಯದವರು ಕೆಲವರು ಹೇಳ್ತಾ ಇದ್ದಾರೆ, ನಾಯಕರು. ಅದರ ಜೊತೆಗೆ JDSನವರು ಮೊನ್ನೆ ಅಶ್ವೇಗ ನ್ಯೂಸ್ ನಲ್ಲೇ ಮಾತನಾಡ್ತಾ ಇದ್ರು, ಎಲ್ರೇ ನಮ್ಮನ್ನ ಕೈ ಬಿಟ್ಬಿಟ್ರಲ್ಲ ನೀವೆಲ್ಲ ಅಂತ ಹೇಳ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಮತ್ತೆ ನಮ್ಮ JDS ಅಂತಿದಾರಲ್ಲ, ಜಮೀರ್ ಅಹ್ಮದ್ ಖಾನ್ ಅವರು ಕೂಡ JDSಗೆ ಹೋಗ್ತಾರ ಅನ್ನೋ ಊಹಾಪೋಹ ಸುದ್ದಿ ಇರೋದು. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ಬಿಟ್ರೆ ಏನಾದ್ರೂ ಮುಸಲ್ಮಾನರಿಗೆ ಕೈ ಹಿಡಿದು ನಡೆದಂತ ಪಕ್ಷ ಅಂದ್ರೆ ಅದು JDS ಪಕ್ಷ. ಯಾಕಂದ್ರೆ ನೋಡಿ, ಒಂದ್ ನಿಮಿಷ ಹೇಳ್ತೀನಿ, ಯಾರಾದ್ರೂ ಒಂದು ಕೆಲಸ ಮಾಡಿದ್ರೆ ಅದನ್ನ ನಾವು ಮೆಚ್ಕೊಬೇಕು. ಇವಾಗ ನಾವು ಬಿಜೆಪಿಯಲ್ಲೂ ಅಷ್ಟೇ, ವಾಜಪೇಯಿ ಅವರಂತ ಹೆಸರು ಬಂದಾಗ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಅಂತ ಪ್ರಧಾನಮಂತ್ರಿಗಳು ಸಿಗ್ಬೇಕಂದ್ರೆ ನಾವು ಅದೃಷ್ಟವಂತರು. ಯಾಕಂದ್ರೆ ಅವ್ರು ಯಾವುದೇ ಪಕ್ಷ ಆಗಿರ್ಲಿ ಅದು ಬೇಡ, ಆದ್ರೆ ಅಜಾತ ಶತ್ರು ಅವ್ರು ಇದ್ದಾಗ ನಾವು ಅದನ್ನ, ಮನಮೋಹನ್ ಸಿಂಗ್ ಅವ್ರು ಬಂದಾಗ ನಾವು ಮನಮೋಹನ್ ಸಿಂಗ್ ಅವ್ರಿಗೂ ಎಕ್ಸೆಪ್ಟ್ ಮಾಡ್ಕೋಬೇಕು. ಕರೆಕ್ಟ್ ಅಲ್ವಾ? ಈ ರೀತಿ ಇರುವಾಗ ನಾನು ಹೇಳ್ತಾ ಇದ್ದೀನಿ, ನಮ್ಮ ಭಾರತದಲ್ಲಿ ಯಾರೇ ಆಗಿರ್ಲಿ, ನಾವ್ ಆದ್ರೆ ಏನಾಗ್ತೀವಿ, ನಮ್ಗೆ ಒಳ್ಳೇದು ಏನ್ ಮಾಡಿರ್ತಾರೆ, ಜನರಿಗೆ ಏನು ಒಳ್ಳೇದು ಮಾಡಿರ್ತಾರೆ, ಏನು ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ತಂದಿರ್ತಾರೆ, ಒಂದು ಯಾವುದೋ ಒಂದು ಒಳ್ಳೆ, ಇವಾಗ ನೋಡಿ ನಾವು ವಾಜಪೇಯಿ ಅವ್ರನ್ನ ಯಾಕೆ ನೆನ್ಸ್ಕೊಳ್ತೀವಿ ಅಂದ್ರೆ, ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೂ ನಾವು ಏನು ಹೈವೇನ ಯೂಸ್ ಮಾಡ್ತೀವಿ ಅದಾಗಿರ್ಲಿ, ಅಥವಾ ಒಂದು ಈರುಳ್ಳಿ ಬೆಲೆ ಜಾಸ್ತಿ ಆದಾಗ ತನಗೆ ತಾನೇ ರಿಸೈನ್ ಬರ್ದು ಕೊಟ್ಬಿಡ್ತಾರೋ. ಕರೆಕ್ಟ್. ಅಂದ್ರೆ ಇಂಥ ಪ್ರಧಾನಮಂತ್ರಿಗಳು ಈಗಿನ ಕಾಲದಲ್ಲಿ ಸಿಕ್ಕೋದು ಬಹಳ ಕಷ್ಟ. ಇವತ್ತು ನೀವು ಕೊಡಿ ಅಂದ್ರೂ ಕೊಡ್ತಾ ಇಲ್ಲ, ಆ ರೀತಿ ಪರಿಸ್ಥಿತಿ ಬಂದಿದೆ. ಅಲ್ಲ, ಈಗಿನ ಪ್ರಧಾನಿಗಳ ಬಗ್ಗೆ ಏನು ಒಪಿನಿಯನ್ ತಮಗೆ? ಈಗಿರೋ ಪ್ರಧಾನಮಂತ್ರಿ ಬರೇ ಮಾತು ಬಿಟ್ರೆ ಬೇರೆ ಏನಿಲ್ಲ. ಸುಳ್ಳು ಅಂದ್ರೆ ಬೇರೆ ನೋಡಿ, ಸರ್ ಸುಳ್ಳುಗಾರನ ಮೂರು ಸಲ ಆಯ್ಕೆ ಮಾಡ್ತಾರೆ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ, 2014ಗಿಂತ ಮುಂಚೆ ಇದ್ದಂತ ರಾಜಕೀಯನೇ ಬೇರೆ, ಈಗಿರೋ ರಾಜಕೀಯನೇ ಬೇರೆ. ಅರ್ಥ ಆಯ್ತಾ? ಈಗಲೂ ನಾನು ಜನರಿಗೆ ಅವೇರ್ನೆಸ್ ಮಾಡುವಂತ ಏನ್ ಹೇಳ್ತೀನಿ ಅಂದ್ರೆ, ಪ್ರತಿಯೊಂದು ನಾನು ಸ್ಟುಡಿಯೋಲಿ ಕುತ್ಕೊಂಡು ಮಾತಾಡಿದಾಗ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಅಂದ್ರೆ, ನೀವು ಯಾವುದೇ ಪಕ್ಷ ನೋಡಬೇಡಿ, ಕರೆಕ್ಟ್, ಅಭ್ಯರ್ಥಿನ ನೋಡಿ, ಅಭ್ಯರ್ಥಿ ಎಜುಕೇಟೆಡ್ ಆಗಿದಾರ ಅಂತ ನೋಡಿ. ಅದಾದ್ಮೇಲೆ ಸೆಕೆಂಡ್, ಆ ಅಭ್ಯರ್ಥಿ ನಿಮ್ಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತಾರ ಅದನ್ನ ನೋಡಿ. ನೀವು JDS, ಕಾಂಗ್ರೆಸ್, ಬಿಜೆಪಿ, SDPI, ಆಮ್ ಆದ್ಮಿ, ಅದು ಇದು ಅಂತ ನೋಡಕ್ಕಿಂತ ಅಭ್ಯರ್ಥಿ ಒಳ್ಳೆದನ್ನ ನೋಡಿ. ನೀವು ಸುಮ್ಗೆ ಯಾರಿಗೆ ಹೇಳ್ತಾ ಇದ್ದೀರಾ? ಇದು ಅಂದ್ರೆ ಸಮುದಾಯದವ್ರಿಗೆ ಹೇಳ್ತಾ ಇದ್ದೀರಾ? ಸಮುದಾಯಕ್ಕಲ್ಲ, ನಮ್ಮ ಇಡೀ ಭಾರತೀಯ ಜನರಿಗೋಸ್ಕರ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವಾಗ ನಾನು ಹೇಳ್ತಾ ಇದ್ದೀನಿ ಕೇಳಿ, ಇವಾಗ ನಾವು ದಾವಣಗೆರೆಯಲ್ಲಿ ಮುಸಲ್ಮಾನರಿಗೆ ಕೇಳಿದ್ರು, ಸೀಟ್ ಕೊಡ್ಲಿಲ್ಲ. ಇವಾಗ ಅವ್ರೇನ್ ಹೇಳಿದ್ರು, ಇಲ್ಲ ಯಾರು ತೀರೋಗಿದ್ದಾರೆ, ನಮ್ಮ ಪಕ್ಷದ ಏನು ಸಿದ್ಧಾಂತ ಇದೆ ಅದನ್ನ ನಾವು ಫಾಲೋ ಮಾಡಿದೀವಿ, ಅವ್ರ ಕುಟುಂಬದಲ್ಲೇ ಯಾರಿಗಾದ್ರೂ ಕೊಡ್ಬೇಕಾಗಿತ್ತು, ನಾವು ಕೊಟ್ಟಿದೀವಿ ಅನ್ನುವಂತ ಮಾತುಕತೆ ಚರ್ಚೆಗಳು ನಡೀತಾ ಇದೆ. ನಾನು ಹೇಳೋದು, ನಾವು 20% ಇದೀವಿ ಮುಸಲ್ಮಾನರು, ನಾವು ನಮಗೆ ಬೇಕಾಗಿರುವಂತ ನಾವು ಓಟ್ ಕೊಟ್ಟು ಹಕ್ಕು ಕೊಟ್ಟಿದ್ದೀವಿ, ನಿಮ್ಗೆ ಸರ್ಕಾರ ತಗೊಂಬಂದು ನಾವು ಕೊಟ್ಟಾದ್ಮೇಲೆ ನಾವು ಕೇಳ್ತೀವಿ, ನಮಗೂ ಒಂದು ಸೀಟ್ ಕೊಡಿ ಅಂತ ಹೇಳ್ಬಿಟ್ಟು, ನಮಗೂ ಕಾಲಾವಕಾಶ ಕೊಡಿ ಅಂತ. 2 ವರ್ಷ ಇದೆ, 2 ವರ್ಷದಲ್ಲಿ ಇವಾಗ ಕೆಲಸ ಮಾಡಿದ್ರೆ, ಇವಾಗ ನಮ್ಮ ಅಭ್ಯರ್ಥಿನ ಯಾರಾದ್ರೂ ನಿಲ್ಸಿ ಗೆಲ್ಸಿ ಇದ್ರೆ, ಇವಾಗ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಎಲೆಕ್ಷನ್ಗೂ ಬಹಳ
ಒಳ್ಳೆ ಕೆಲಸ ಆಗ್ತಾ ಇತ್ತು. ಇವಾಗ ಏನಾಗೈತೆ ಅಂದ್ರೆ ಅಲ್ಲಿ ದಾವಣಗೆರೆಯಲ್ಲಿ ಪ್ರತಿ ಒಂದು ಓಟ್ಗೂ ಪ್ರತಿಯೊಬ್ರು ಅಷ್ಟೇ 2,000, 4,000, 5,000, 10,000 ಓಟ್ಗೆ ಯಾವತ್ತವರೆಗೂ ಈ ದುಡ್ಡು ತಗೊಂಡು ಓಟ್ ಹಾಕೋರು ಇದ್ದಾರೆ. ಅಲ್ಲೂ ಓಟ್ ಅಲ್ಲ ದುಡ್ಡೊಂದಿದ್ದು ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಳ್ಳೋರು ಇದ್ದಾರೆ, ಮತ್ತೆ ಆ ದುಡ್ಡು ತಗೊಂಡು ಓಟ್ ಹಾಕೋರು ಇದ್ದಾರೆ. ಸರಿ, ಅಲ್ಲವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ. ಈ ಭಾಷಣಗಳು ಎಲ್ರಿಗೂ ಕೂಡ ಗೊತ್ತಿರುವಂತದ್ದೇ ಅಲ್ವಾ ಸರ್? ಆದ್ರೆ ಪಾಯಿಂಟ್ ಟು ಬಿ ಡಿಸ್ಕಸ್ಡ್ ಏನು ನೋಡಿ, ನಾನು ದಾವಣಗೆರೆ ಒಂದ್ ನಿಮಿಷ ಸರ್, ಲೆಟ್ ಮೀ ಆಸ್ಕ್ ಯು.